ಏನೈತೆ? ಫೋನಲ್ಲೇ ಶಾಕ್ ಹೊಡೆದಿರ್ಬೇಕು. ಏನಾಯ್ತು ಅಂತ ಹೇಳು. ಅಳೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಹತ್ತು ಬಿಟ್ಟು ಹೇಳ್ತೀನಿ. ಅದೇನಾಯ್ತು ಅಂತ ಮೊದಲು ಹೇಳಮ್ಮ. ಪಕ್ಕದ ಬೀದಿಲಿ ಭೀಮೇಶ್ ಇರ್ಲಿಲ್ವಾ? ಪಾಪ ಇನ್ನೂ ಚಿಕ್ಕ ವಯಸ್ಸು ಹೋಗ್ಬಿಟ್ಟ. ಇಲ್ಲಮ್ಮ, ಅವ್ನು ಹೊಸ ಬಿಸ್ನೆಸ್ ಶುರು ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾನಂತೆ. ಅದನ್ನ ಕೇಳಿ ನನ್ನ ಎದೆ ದಸಕ್ಕಂತು. ಅಲ್ಲ ಕಣೆ, ಪಕ್ಕದ ಬೀದಿಯವ್ನು ಸಂಪಾದನೆ ಮಾಡ್ದ ಅಂತ ಹೀಗ ಆಡ್ತೀಯಲ್ಲ, ಇನ್ನು ನಿನ್ ಗಂಡನೇ ಸಂಪಾದನೆ ಮಾಡಿದ್ದಿದ್ರೆ ಇನ್ನು ಹೇಗಾಡ್ತಿದ್ಯೋ ಏನೋ. ಆ ಭೀಮೇಶಿಗಿರೋ ಬುದ್ಧಿ ನಿಮ್ ಅಳಿಯಂದ್ರಿಗಿಲ್ಲ. ಚಂಪಾ, ನಮ್ಮ ಯಜಮಾನ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಅವ್ರ ಬುದ್ಧಿವಂತರಲ್ಲಿ ಬುದ್ಧಿವಂತರು. ಯಾರು ಬಲ್ಲ ಬುದ್ಧಿವಂತ ಅಂತ ಹೇಳಿದ್ದು? ನಿಮ್ಮನ್ನೇಪಾ. ನಾನು ಅವನಲ್ಲ. ಸ್ವಲ್ಪ ಬನ್ನಿ ಇಲ್ಲಿ. ಇಲ್ಲ, ನಿಮ್ಮನ್ನು ಹೊಗಳ್ತಾ ಇದ್ದೆ ಅಡ್ಡಬಾಯ್ ಹಾಕ್ತೀರಾ? ದೇವರ ಕೊಡ್ತಂಗೆ ನಿಮ್ಮ ಯಜಮಾನಪ್ಪ ಓದ್ನಲ್ಲಿ ಬೇಕು, ಬುದ್ಧಿವಂತಿಕೆನಲ್ಲಿ ಬೇಕು, ವ್ಯವಹಾರದಲ್ಲಿ ಬೇಕು, ನೋಡೋದಕ್ಕೂ ಬೇಕೆ. ಆದ್ರೆ ತಿನ್ನೋದು ಮಾತ್ರ ಸರಿಯಾಗಿ ತಿಂತಾಳೆ. ಅಣ್ಣಯ್ಯ, ನೀನ್ ಅವ್ರನ್ನ ಈ ತರ ಆಡ್ಕೊಳ್ಳೋದ್ ಬಿಟ್ಟು ಕೆಲ್ಸ ಅಂತ ಕೊಡ್ಸ್ಬಾರ್ದ? ಅಯ್ಯ ಶಿವನೇ, ಅವನ ಮೂತಿಗೆ ಯಾವ ನಮ್ಮ ಕೆಲಸ ಕೊಡ್ತಾನೆ? ನೀನು ಒಪ್ಪದಾದ್ರೆ ಹೇಳು, ಈ ಕ್ಷೇತ್ರದ ಶಾಸಕರ ಕೈಕಾಲು ಹಿಡಿದು ಯಾವ್ದಾದ್ರು ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಕೊಡಿಸ್ತೀನಿ. ಅವರು ಗಂಡುಗಲಿ ವಂಶದ ಅಳಿಯ, ಹೋಟೆಲ್ ಸಪ್ಲೈಯರ್ ಅಲ್ಲ. ಪಾಂಡುರಂಗ ಗಂಡುಗಲಿ ಅವ್ರೆ, ಹೇಳಿಪ್ಪ. ನಾನು ಈಗ್ಲೇ ಹೊರಗಡೆ ಹೋಗಿ ಒಂದು ಕೆಲಸ ಅಂತ ಸಂಪಾದನೆ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಇವ್ರನ್ನ ಅತ್ತೆ ಅಂತಾನೆ ಕರೆಯಲ್ಲ. ಅಳಿ ಅಂದ್ರೆ ಕೆಲಸ ಸಿಗ್ಲಿಲ್ಲ ಅಂತ ಮತ್ತೆ ಮನೆಗೆ ವಾಪಸ್ ಬರಕ್ ಹೋಗ್ಬೇಡಿಪ್ಪ. ಅಲ್ಲಿಂದಲೇ ಒಂದು ಫೋನ್ ಹಾಕಿ ನಿಮ್ಮ ಮೆಂಡ್ರನ್ನು ಅಲ್ಲಿಗೆ ಕಳ್ಸ್ಕೊಡ್ತೀನಿ. ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರ್, ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರ್, ಸ್ವಲ್ಪ ಸರಿಯಾಗಿ ನೋಡು. ಈ ಪ್ರೀತಿ ಪ್ರೇಮ ಬಲು ಬೇಜಾರ್. ಅವನೇ ಅಲ್ವಾ? ನಮ್ದು ಹಂಗೆ ಅನ್ಸುತ್ತೆ ಗುರು. ಬಾ ವಿಚಾರಿಸೋಣ. ಹಳೆ ಪೇಪರ್, ಹಳೆ ಕಬ್ಬಿಣ. ಒಂದು ನಿಮಿಷ ನಿಮ್ಮ ಹೆಸರೇನು ಸರ್? ಹಳೆ ಪೇಪರ್, ಹಳೆ ಕಬ್ಬಿಣ. ನನಗೆ ಗೊತ್ತಾಯ್ತು. ನಿಮ್ಮ ಹೆಸರೇನು? ಹಳೆ ಪೇಪರ್, ಹಳೆ ಕಬ್ಬಿಣ. ಗೋಪಾಲ ತಾನೆ? ಅಲ್ಲ ಅಲ್ಲ, ಗೋಪಾಲ ನನ್ನ ತಮ್ಮನ ಮಗ. ಅವನು ಯಾವತ್ತು ಈ ಚೀಟಿ ದುಡ್ಡನ್ನ ಮುಂಡಾಯಿಸಿದ್ನೋ ಆವತ್ತಿಂದ ಅವನ ಮುಖ ಕಂಡ್ರೆ ನನಗೆ ಆಗೋದಿಲ್ಲ. ಸರ್, ನಿಮ್ಮ ಹತ್ರ ಹಳೆ ಪೇಪರ್ ಕಬ್ಬಿಣ ಏನಾದ್ರೂ ಇದೆಯಾ? ಇಲ್ಲ ಇಲ್ಲ. ಒಳ್ಳೆ ಕನ್ಫ್ಯೂಸ್ ಆಗ್ತಿದ್ಯಲ್ಲ ಮಗ. ಗುರು ದುಡ್ಡು ಕಳ್ಕೊಂಡ್ಬಿಡಿ, ಹಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಗುರು. ಸ್ವಾಮಿ, ನೋಡ್ಕೊಂತಾನೆ ಬರೋದು. ಬುದ್ಧಿ ನಿನಗೆ ನನ್ನ ಕಾಲೇ ಮುರಿದ್ಬಿಟ್ಟಿಲ್ಲ. ಕಾಲ್ ತಾನೇ ಮುರಿದಿರೋದು. ನಿಮ್ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಆ ಕಾಲ್ನ ನಾನ್ ಸರಿ ಮಾಡಿಸ್ತೀನಿ. ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಕಾಲ್ ಸರಿ ಹೋದ್ರೆ ಸರಿ, ಇಲ್ಲ ನಾನು ನಿನ್ ಕಾಲೇ ಮುರಿದು ಬಿಡ್ತೀನಿ. ಒಂದ್ ನಿಮಿಷ ರೀ. ಅಲ್ಲ ಪದ್ದು, ಈ 8ನೇ ಕ್ರಾಸ್ ಹತ್ರ ಬೇಗ ಬಾರ. ಮಸಾಲೆ ದೋಸೆ ತಿನ್ನಕ್ಕಲ್ಲೋ, ಇಲ್ಲಿ ಯಾವ್ದೋ ಅಮಾಸೆ ನನಗ್ ತಗಲಾಕೊಂಡಿದೆ. ಬೇಗ ಬಾ ಬಾ ಬಾ. ಪಲ್ಲು, ಯಾರ್ಗ್ ಆಕ್ಸಿಡೆಂಟ್ ಆಗಿದೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಪಾಪ ನಮ್ಮ ಯಜಮಾನ್ರು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರಂತೆ. ಡಬಾರ್ ಅಂತ ಯಾರಿಗೂ ಬಡದ್ಬಿಡ್ತಂತೆ. ನಿನ್ ಗಂಡನ್ ನೆಟ್ಟಿಗೆ ಸೈಕಲ್ ಓಡ್ಸಕ್ಕೆ ಬರಲ್ಲ, ಅಂತವ್ರ ಕೈ ನಿನ್ ಬೈಕ್ ಕೊಟ್ರೆ ಮಂಗನ್ ಕೈಲಿ ಮಾಡಿಕೆ ಕೊಟ್ಟಂಗಿರುತ್ತೆ. ಚಂಪ, ನಮ್ಮ ಯಜಮಾನ್ರನ್ನ ಮಂಗ ಗಿಂಗ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಅವ್ರ ಕೆಲಸ ಹುಡ್ಕೊಂಡ್ ಟೈಮಲ್ಲೇ ಹೀಗಾಯ್ತಲ್ಲ ಅಂತ ನಾನ್ ಒದ್ದಾಡ್ತೀನಿ. ಮಾತಾಡ್ತಾ ಇದ್ದಾಳೆ ಇಲ್ಲಿ ನಿಂತ್ಕೊಂಡು ನಮ್ ದಬಾಯಿಸೋದಲ್ಲ. ಅಲ್ಲಿ ಏಟ್ ತಿಂದವ್ನ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ ಗಂಡ ಜೈಲಲ್ಲಿ ಇರ್ತಾನೆ, ನೀನು ಬುತ್ತಿ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಏನಪ್ಪ, ಏನಾಯ್ತು? ಅಯ್ಯೋ ಪಲ್ಲು, ಅದನ್ನ ಆಮೇಲೆ ಹೇಳ್ತೀನಿ, ಸ್ವಲ್ಪ ಇರು. ಅಲ್ಲಪ್ಪ, ನಿಮ್ ಮೋಟರ್ ಬೈಕ್ ಏನಾಯ್ತು? ಅದು ಬರ್ತಾ ಇದೆ. ಈ ಗಾಡಿನ ಯಾಕೋ ತಗೊಂಡ್ಬಂದೆ? ಚಂಪಾ, ಅದೆಲ್ಲ ನಿನಗೆ ಯಾಕೆ? ಪಾಪ ಏನೋ ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದಾರ ಅನ್ಸುತ್ತೆ, ಅಲ್ವೇನಪ್ಪ? ಏನಾಯ್ತು? ನೀವು ನಡೆಯುವಾಗ ಕಾಲ್ ಮೇಲೆ ಭಾರ ಬಿಟ್ಟು ನಡಿಬಿಡಿ. ಇನ್ನು ನಿನ್ ತಲೆ ಮೇಲೆ ಬಾರ ಹಾಕ್ಲಾ? ಅಯ್ಯೋ, ನನ್ನ ಹೆಗಲ ಮೇಲೆ ಭಾರ ಹಾಕಿ ಬಿಡ್ರಿ. ಮತ್ತು ಏನಾಯ್ತು? ನಿಮ್ ಯಜಮಾನ್ರಿ ಒಂದ್ ಕಾಲು ಮುರಿದು ಬಿಟ್ಟಿದಾರ ಕಣ. ಹೌದೇನಪ್ಪ? ಅದು ಟರ್ನಿಂಗ್ ಅಲ್ಲಿ ಇವ್ನ ಗಾಡಿ ಸ್ಪೀಡ್ ಆಗಿ ಬಂದ್ಬಿಡ್ತು. ಸ್ಪೀಡಾಗಿ ಬರ್ತಾ ಇದ್ದಿದ್ ನೀನು ನಾನು ಅನ್ಯಾಯವಾಗಿ ನನ್ ದುಡಿಮೆ ಕಲ್ಲು ಹಾಕ್ಬಿಟ್ಟಲ್ಲೋ. ನಾನು ನಿನಗೆ ಸುಮ್ಮನೆ ಬಿಡಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಅದ್ ಏನ್ ಮಾತಾಡಿದ್ರು ಒಳಗ್ ಬಂದ್ ಮಾತಾಡುತ್ತಾನೆ. ಅಯ್ಯೋ, ಒಳಗಡೆ ಯಾಕಮ್ಮ ಬರ್ಬೇಕು? ನಾನಿಲ್ಲ ಜೋರಾಗಿ ಹೋಗ್ತೀನಿ. 4 ಜನ ಸೇರ್ಲಿ ನಮ್ ಸಂಸಾರಕ್ಕೆ ಆಧಾರ ಮಾಡ್ಕೊಡಿ ಅಂತ ಎಲ್ರಿಗೂ ಕೇಳ್ತೀನಿ. ಇಲ್ಲ ಅಂದ್ರೆ ಇವ್ರು ಕಾಲ್ ಬಿಡ್ರಿ ಅಂತ ಕೇಳ್ತೀನಿ. ಅಯ್ಯೋ, ಅದೇನೇ ಮಾತಾಡೋದಿಕ್ಕಂದ್ರು ಒಳಗ್ ಬಂದ್ ಮಾತಾಡಿಪ್ಪ. ಮದ್ದು ದಾಂಡಿಗಂತಾರ ನಿಂತ್ಕೊಂಡು
ಮುರಿಯೋದಕ್ಕೆ ಇವನು ಹೊತ್ಕೊಂಡ್ ಬರೋದಕ್ಕೆ ನಾನು ಬರಲ್ಲ. ಚಂಪಾ ಒಂದ್ ಲೋಟ ಶರ್ಬತ್ ಮಾಡ್ಕೊಂಡ್ ಬಾರೆ. ದೇವರು ಕೊಡ್ದಂಗೆ ಸಕ್ಕರೆ ಬೆಲೆ ಗಗನಕ್ಕೆ ಏರ್ಬಿಡ್ಜಿಯಮ್ಮ. ನನಗೆ ಶರ್ಬತ್ ಬೇಡ, ಒಂದ್ ಲೋಟ ಕಾಫಿ ಸಾಕು. ಶರ್ಬತ್ ಮಾಡ್ತಾ ಇರೋದು ನಿನಗಲ್ಲ, ಪೇಷಂಟ್ಗೆ. ನಮ್ಮ ಮನೆಯಲ್ಲಿ ಯಾವ ಪೇಷಂಟ್ ಅಮ್ಮ? ಬಾಯ್ ತೋರಿಸ್ತೀನಿ. ಯಾವ್ದು ಹೊಸ ಮುಖ? ಬಾವ ಅದೇನಾಯ್ತು ಅಂದ್ರೆ ಸುಮ್ನಿರಯ್ಯ, ನಾನು ಹೇಳ್ತೀನಿ. ಈ ಮನುಷ್ಯ ಇದನ್ನಲ್ಲ, ಯಾವ ಮನುಷ್ಯ ಅಲ್ಲ ಬಿಡಯ್ಯ, ಈ ಮನೆ ಅಳಿ ಅಂದ್ರು. ನೋಡಿ ಬುದ್ಧಿ, ನನ್ನ ಹೆಸರು ತಮ್ಮಣ್ಣ ಅಂತ ಬುದ್ಧಿ. ನಾನು ತಳ್ಳೋ ಗಾಡಿ ಇಟ್ಕೊಂಡು ಹಳೆ ಕಬ್ಣ ಪೇಪರ್ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದೆ. ಈ ಮನುಷ್ಯ ಇದನ್ನಲ್ಲ, ಈ ಮನುಷ್ಯ ಮೋಟರ್ ಸೈಕಲ್ ಅಲ್ಲಿ ಬಂದು ನನ್ನ ಡಿಕ್ಕಿ ಹೊಡೆದು ಕಾಲೇ ಮುರಿದಾಕ್ಬಿಟ್ಟ. ಏ ವಿಠಲ್ ಮಹಾರಾಜ್, ನಿನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ? ಏನೋ ಆಚೆ ಕಡೆ ಹೋಗಿ ದುಡ್ಕೊಂಡ್ ಬರ್ತಾನೆ ಅಂತ ನಾನ್ ತಿಳ್ಕೊಂಡಿದ್ರೆ ರಸ್ತೆಲಿ ಹೋಗಿ ಬರೋರ್ ಕೈ ಕಾಲೆಲ್ಲ ಮುರಿದಾಕಿದೆಯಲ್ಲ. ನಾನು ಸರ್ಕಾರಿ ಕಂಪ್ಲೇಂಟ್ ಕೊಡ್ತೀನಿ, ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತೀನಿ. ಅಯ್ಯೋ, ಅವ್ರಿಗೆ ಹೇಳಿ ಏನ್ ಪ್ರಯೋಜನ ಬಿಡಪ್ಪ, ಪಾಪ ಈಗ ಅವರೇ ತೊಂದರೆನಲ್ಲಿದ್ದಾರೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 1 ಲಕ್ಷ ರೂಪಾಯಿ ಬರಬೇಕು. ನನ್ನ ಕುಟುಂಬಕ್ಕೆ ಏನಾದ್ರೂ ಸಹಾಯ ಆಗ್ಬೇಕು. ಅಲ್ಲಿವರೆಗೂ ನಾನು ಈ ವಿಷಯನ ಸುಮ್ಮನೆ ಬಿಡಕ್ಕಿಲ್ಲ. ಅಣ್ಣಯ್ಯ, ತಮ್ಮಣ್ಣನ ಹೇಗಾದ್ರೂ ಮಾಡಿ ನೀನೇ ಸಮಾಧಾನ ಮಾಡೋಣ. ನಿಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಡ್ತೀಯಮ್ಮ. ತಮ್ಮಣ್ಣ, ನೀನ್ ದಿನಕ್ಕೆ ಎಷ್ಟು ದುಡಿತಾ ಇದ್ದ? ತಳ್ಳೋ ಗಾಡಿ ಇಟ್ಕೊಂಡು ಹಳೆ ಕಬ್ನ ಪೇಪರ್ ಮಾರ್ಕೊಂಡು ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ. ತಿನ್ನಕ್ಕೂ ಸೈಜ್ಗಳು ಎತ್ತಾಕ್ಬಿಟ್ಟ ಈ ಮನುಷ್ಯ. ಲೇ ವಿಠಲ್ ಮಹಾರಾಜ್, ತಮ್ಮಣ್ಣನ ಕಾಲ್ ಸರಿ ಹೋಗೋವರೆಗೂ ದಿನಾಲು ನೀನೇ ಅವ್ನ ಗಾಡಿನ ತಳ್ಕೊಂಡು ಹೋಗಿ ವ್ಯಾಪಾರ ಮಾಡಿ ಬಂದು ದುಡ್ಡನ್ನ ತಮ್ಮಣ್ಣನ ಕೈ ತಂದು ಕೊಡ್ಬೇಕು. ಅವ್ನು ಸಂಪೂರ್ಣವಾಗಿ ಗುಣಮುಖನಾಗೋವರೆಗೂ ಅವನನ್ನ ನಮ್ಮ ಮನೆಯಲ್ಲೇ ಇಟ್ಕೊಳ್ಳೋದು ನಮ್ಮೆಲ್ಲರ ಧರ್ಮ. ಗಂಡುಗಳ ಅಂಶಕ್ಕೆ ತಕ್ಕದಾಗಿ ಮಾತಾಡಿದ್ರೆ ದಿನಕ್ಕೆ 500 ರೂಪಾಯಿ ಕರೆಕ್ಟ್ ಆಗಿ ಕೊಟ್ಟು ಬಿಡ್ಬೇಕು. ಇಲ್ಲ ಅಂದ್ರೆ ಹಳೆ ಪಾತ್ರೆ ಹೊಡೆದು ಬಿಡ್ತೀನಿ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಸೀಸಾ, ಪ್ಲಾಸ್ಟಿಕ್, ಹಳೆ ತಗೊಳ್ಳಿ ಹೊತ್ತು ಬಿಸಾಕಿ, ಹಳೆ ತಗೊಳ್ಳಿ ಹೊತ್ತು ಬಿಸಾಕಿ, ಹಳೆ ಕಬ್ಬಣ, ಹಳೆ ಪ್ಲಾಸ್ಟಿಕ್, ಹಳೆ ಚೊಂಬು, ಬಕೆಟ, ಪೇಪರ್ ಪೇಪರ್ ಪೇಪರ್, ಖಾಲಿ ಸೀಸಾ, ಬಾಟ್ಲಿ ಬಾಟ್ಲಿ ಬಾಟ್ಲಿ. ಸ್ವಾಮಿ, ಹೊಸದನ್ನ ಯಾಕೆ ಬಿಸಾಕ್ಬೇಕು? ನೋಡ್ರಿ, ಹೊಸ ವಸ್ತುಗಳು ಹಳೆ ವಸ್ತುಗಳಷ್ಟು ಬಾಳಿಕೆ ಬರಲ್ಲ. ಯಾವತ್ತಿದ್ರು ಓಲ್ಡ್ ಇಸ್ ಗೋಲ್ಡ್. ಅದಕ್ಕೆ ಹಳೆದನ್ ತಗೊಳ್ಳಿ, ಹೊಸದನ್ ಬಿಸಾಕಿ. ರೀ, ಬುದ್ಧಿರೋರು ಯಾರಾದ್ರೂ ಈ ತರ ಮಾತಾಡ್ತಾರ? ನಾವು ಮಾತಾಡ್ತಾ ಇದೀವಲ್ರಿ, ಸುಮ್ನೆ ಹೋಗ್ರಿ. ಲೇ ವಿಟ್ಲ, ನನಗೆ ಗಾಡಿ ತಳ್ಳಿ ತಳ್ಳಿ ಸಾಕಾಗೋಯ್ತು. ಅದಕ್ಕೆ ನಾನೇನೋ ಮಾಡ್ಲಿ? ಏಯ್, ಆ ತಮ್ಮಣ್ಣಂಗೆ ಆಕ್ಸಿಡೆಂಟ್ ಮಾಡಿದ್ ನೀನೇ ತಾನೆ? ಸುಮ್ಮನೆ ತಳ. ಲೇ ಪದ್ದು, ನೀನ್ ಎಷ್ಟು ಕಟ್ಟು ಮಸ್ತಾಗಿದ್ಯಾ ಅಂತ ನಿನಗೆ ಗೊತ್ತಿಲ್ಲ ಕಣ. ನೀನ್ ಒಂಥರ ಆರ್ನಾಲ್ಡ್ ಶಿವಾಜಿನಗರ್ ತರ ಇದೆಯಾ. ಹೌದಾ? ನಾನು ಆಗಿದ್ದೀನ? ಹೌದು ಕಣ. ನೀನ್ ಗಾಡಿ ತಳ್ತಿರೋದು ಹೆಣ್ಮಕ್ಳು ಕಣ್ಣಿಗೆ ಏನಾದ್ರು ಬಿದ್ರೆ ಓಡ್ ಬಂದು ಕಣ್ಣು ಹೊಡೆದು ಬಿಡ್ತಾರೆ. ಯಾಕೋ? ಮದ್ವೆ ಆಗಕ್ಕೆ ಗಾಡಿ ನಾನೇ ತಳ್ತೀನಿ ಕಣ. ತಳ್ಳೇಬೇಕು ಕಣ. ಮದ್ವೆ ಆಗೋದಕ್ಕಿಂತ ಮುಂಚೆ ಗಾಡಿ ತಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮದ್ವೆ ಆದ್ಮೇಲೆ ಸಂಸಾರದ ಬಂಡಿನ ಆರಾಮಾಗಿ ತಳ್ಕೊಂಡು ಹೋಗ್ಬೋದು. ನೀನ್ ನನ್ ಸ್ನೇಹಿತ ಅಲ್ಲ ಕಣ, ಮತ್ತೆ ಕಣ್ಣು ತರಿಸಿದ ಗಂಡ್ಸು. ಗಾಡಿ ತಳ್ಳೋ. ಲೇ ವಿಟ್ಲ, ಅರ್ನಾಲ್ಡ್ ಶಿವಾಜಿನಗರ್ ಅಂತ ನನ್ನ ಉಬ್ಸಿ ಗಾಡಿ ತಳ್ಸಿ ಅರ್ನಾಲ್ಡ್ ಕಾಲಾಜಿಪಾಳ್ಯ ಮಾಡ್ಬಿಟ್ಟಲ್ಲೋ. ಜೀವನದ ಗುರಿ ತಲುಪಬೇಕು ಅಂದ್ರೆ ಅರ್ನಾಲ್ಡ್ ಕಲಾಸಿಪಾಳ್ಯನೂ ಆಗ್ಬೇಕು, ಅರ್ನಾಲ್ಡ್ KR ಮಾರ್ಕೆಟ್ ಆಗ್ಬೇಕು. ತಮ್ಮಣ್ಣ ದಿನಕ್ಕೆ 500 ರೂಪಾಯಿ ವ್ಯಾಪಾರ ಮಾಡ್ಕೊಂಡ್ ಬನ್ನಿ ಅಂತ ಅಂದ. ಬೆಳಗ್ಗೆಯಿಂದ ಗಾಡಿ ತಳ್ಳಿ ಇಷ್ಟು ರೋಡ್ ಸುತ್ತಿದ್ರು 10 ರೂಪಾಯಿ ವ್ಯಾಪಾರ ಆಗಿಲ್ವಲ್ಲ. ಜೀವನದಲ್ಲಿ ಮೊದಲು ಬೀಳು, ಆಮೇಲೆ ಏಳು. ಒಂದು ಸರಿ ಬಿದ್ದು ಎದ್ದ ಮನುಷ್ಯ ಜೀವನದಲ್ಲಿ ಇನ್ಯಾವತ್ತು ಬೀಳೋದೇ ಇಲ್ಲ. ಮತ್ತೆ ನೀನ್ ಜೀವನದಲ್ಲಿ ಬೀಳ್ತಾನೆ ಇದ್ಯಾ? ಗಾಡಿ ತಳ. ನೋಡಲ್ಲಕ್ಕ ಮಾಡ್ಕೊ ಬುಕ್ ಇಡಿ ಸರ್ ಇಲ್ಲಿ. ಏ ವಿಟ್ಲ, ತೂಕದಲ್ಲಿ ಏನಾರು ಅಡ್ಜಸ್ಟ್ ಮಾಡ್ತೀನಾ? ನಾನೇನ ಅಡ್ಜಸ್ಟ್ ಮಾಡೋದು, ತಕಡಿನೇ ಎಡವಟ್ಟಾಗಿದೆ. ಏನಿಲ್ಲ ಅಂದ್ರು 50 ರೂಪಾಯಿ ಲಾಭ ಬಂದಿದೆ. ಲೇ ಸೀನಾ, ಈ ರೌಡಿ ಗಿಲ್ಲಿಗೆ ಚಮಕ್ ಕೊಡ್ತೀಯಾ? ನಿನ್ನ ಹತ್ರ ದುಡ್ಡು ವಸೂಲಿ ಮಾಡೋದು ಹೇಗೆ ಅಂತ ಗೊತ್ತೋ? ಬರ್ತೀನಿ. ಪೇಪರ್ ಕೆಜಿ 1 ರೂಪಾಯಿ ಕಡಿಮೆ ಕೊಟ್ಟಿದ್ದೀರಾ? ಎಲ್ಲ ಕಡೆ 8 ರೂಪಾಯಿ ಇದೆ, ನಿಮ್ ಕಡೆ 7 ರೂಪಾಯಿ. ಸ್ವಾಮಿ, ಯಾರಿಗೆ ಹೇಳ್ತಾ ಇದೀರಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದೀವಿ.
ಅಲ್ಲ ಇಂಗ್ಲಿಷ್ ಪೇಪರ್ ಒಳಗಡೆ ಕನ್ನಡ ಪೇಪರ್ ತುಂಬಿಸ್ಬಿಟ್ಟು ನಮ್ಮನ್ನ ಯಾಮರ್ಸ್ಬೇಕು ಅಂತ ತಿಳ್ಕೊಂಡಿದ್ಯಾ ಕನ್ನಡ ಪೇಪರ್ಗೆ ₹1 ಕಡಿಮೆನೆ ಕೊಡೋದು. ಕನ್ನಡ ಪೇಪರ್ ಯಾಕ್ರಿ ₹1 ಕಡಿಮೆ? ರೀ ಸರ್ಕಾರದವರು ಕನ್ನಡಕ್ಕೆ ಏನ್ರಿ ಬೆಲೆ ಕೊಟ್ಟಿದ್ದಾರೆ? ಕನ್ನಡ ಪೇಪರ್ಗೂ ಬೆಲೆ ಇಲ್ಲ, ಸಾಹಿತಿಗಳಿಗೂ ಬೆಲೆ ಇಲ್ಲ. ತಾರತಮ್ಯ ಎಲ್ಲ ಯಾಕೆ ಅಂತ ಅದನ್ನ ನನ್ನೇನ್ರಿ ಕೇಳ್ತೀರಾ? ವಿಧಾನಸೌಧದಲ್ಲಿ ಕೂತ್ಕೊಂಡಿದಾರಲ್ಲ ಮಂತ್ರಿಗಳು, ಅವ್ರನ್ನ ಕೇಳಿ. ಯಾವ ಮಂತ್ರಿಗಳು? ಈ ಹಳೆ ಪಾತ್ರೆ ಹಳೆ ಕಬ್ಬಿಣದ ಮಂತ್ರಿಗಳು ಅಂತ ಕಥೆ ಇದೆಯಾ? ನೋಡ್ರಿ, ಸರ್ಕಾರ ಉಳಿಸ್ಕೊಬೇಕು ಅಂದ್ರೆ ಇದನ್ನೆಲ್ಲ ಸೃಷ್ಟಿ ಮಾಡ್ಕೋಬೇಕು. ನನ್ನ ಹತ್ರ ₹1,00,000 ಸಾಲ ತಗೊಂಡು ನಂಗೆ ಬರ್ತೀಯ? ಬಿಡಲ್ಲ ಕಡೆ ಯಾರ ಹೊಡಿತಾ ಇದೀಯ ನೀನು? ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ ವಿಠಲ್ ಮೂರ್ತಿ ಎಮ್ಮೆ. ಎಡಗೆ ಎತ್ತಿದ್ರೆ ದಾರಾ ಸಿಂಗು, ಬಲ್ಗೆ ಎತ್ತಿದ್ರೆ ಕಿಂಗ್ ಕಾಂಗು. ನೀವು ರೌಡಿ ಸೀನಾ ಅಲ್ವಾ? ನಾನು ವಿಠಲ್ ಮೂರ್ತಿ ಎಮ್ಮೆ ಅಂತ ಇವ್ನು ಹೇಳ್ತಾ ಇಲ್ವಾ? ಸರ್, ಆ ರೌಡಿ ಸೀನಾ ನೋಡಕ್ ನಿಂತಾರನೇ ಇದ್ದ. ಅವನೇ ನೀವು ಅನ್ಕೊಂಡು ಹೊಡೆದ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇದನ್ನ ಇಟ್ಕೊಳ್ಳಿ. ಬರಲ್ಲ? ನನಗೇನಿಲ್ವಾ? ನೀವ್ಯಾಕೆ ಬೇಜಾರು ಮಾಡ್ಕೊತೀರಾ? ತಗೊಳ್ಳಿ. ದಿನ ಹೀಗೆ ಬಂದು ಅವನಿಗೊಂದ್ 4 ಏಟ್ ಹೊಡೆದ್ಬಿಟ್ಟು ದುಡ್ಡು ಕೊಟ್ಟೋಗಪ್ಪ. ಊಟ ಮಾಡಿ. ನಾನು ತುಪ್ಪ ಇಲ್ಲದೆ ಊಟ ಮಾಡಲ್ಲ. ಏನಂತೆ ಅವ್ನ್ ಬಲಾಟ? ನಿಮ್ ಅಳಿಯಂದ್ರು ಮಾಡೋದ್ ಒಂದೊಂದ ಕೆಲ್ಸ. ಅವನು ಇವ್ರ ಕಾಲ್ ಮುರ್ದಿದ್ದಾನೆ, ಇವ್ರು ತುಪ್ಪ ಇಲ್ಲದೆ ಊಟ ಮಾಡಲ್ಲ ಅಂತ ಗಲಾಟೆ ಮಾಡ್ತೀಯಾರ. ನಿನ್ಗೆ ಅಷ್ಟು ಗೊತ್ತಾಗಲ್ವೇನೆ? ಬಾಯ್ಲಿ. ದೇವ್ರ ಮನೇಲಿ ದೀಪ ಎಣ್ಣೆ ಇಲ್ಲಲ್ವಾ, ಅದ್ರ ತಂದು ಬಿಡಿಸು. ತುಪ್ಪ ಬರುತ್ತೆ, ನೀನ್ ಊಟ ಮಾಡಪ್ಪ. ನಾನು ಬರೀ ಅನ್ನ ಸಾಂಬಾರು ಊಟ ಮಾಡಲ್ಲ, ರುಚಿ ರುಚಿಯಾದ ಅಡಿಗೆ ಮಾಡಾಕ್ಬೇಕು. ಜೊತೆಗೆ ಒಂದ್ ಸ್ವೀಟು ಕೊಡ್ಬೇಕು. ಓ, ಎಲ್ಲ ತಂದು ಬಡಿಸ್ತಾರೆ, ನೀನ್ ಊಟ ಮಾಡು ಮೊದ್ಲು. ತಗೊಳ್ಳಿ ಹಸುವಿನ ತುಪ್ಪ. ಅರ್ಥಪ್ಪ, ಈಗ ನನಗೆ ಊಟ ಮಾಡೋದಕ್ಕೆ ಖುಷಿ ಆಗುತ್ತೆ. ಚಂಪಾ, ತಟ್ಟೆ ಹಾಕಿ ಹೊಟ್ಟೆ ತಾಳ ಆಗ್ತಾ ಇದೆ. ಯಾಕಪ್ಪ ಇಷ್ಟೊಂದು ಸುಸ್ತಾಗಿದ್ದೀರಾ? ಅವನ ಯಾವನೋ ರೌಡಿ ಹಿಗ್ಗ ಮುಗ್ಗ ಹೊಡೆದ್ ಕಳಿಸ್ಬಿಟ್ಟ. ರಾಜ ಅನ್ನೋನು ನೀನ್ ಕೊಡ್ತಿದ್ದು? ಅಲ್ಲ, ಪಾಲ್ಡಿ ಗಿಲ್ಲಿ ಅನ್ನೋನು. ಪರವಾಗಿಲ್ಲ ಬಿಡು. ಅಕ್ಕರಿ ಸಂಪಾದನೆ ಎಷ್ಟಾಯ್ತು? ₹100. ಕೊಡಿಲಿ. ಹೋಗಿ ಇನ್ನೂ ₹400 ಸಂಪಾದನೆ ಮಾಡ್ಕೊಂಬ. ಸ್ವಲ್ಪ ಇರಪ್ಪ, ಪೇಪರ್ ತಂದು ಕೊಡ್ತೇನೆ. ಕೂತ್ಕೋಬೇಕಾ? ಅಂಕಲ್ ತಳ್ಳಿ. ಲೆಪ್ಪತ್ತು ಇವ್ರ ಮನೆ ಮುಂದಿರ್ಬೇಕು, ತಳ. ಅಯ್ಯೋ, ಗಾಡಿನ ಕಾಣ್ತಿಲ್ವಲ್ಲ ನನ್ ಮಗು. ಅಯ್ಯೋ, ಮಕ್ಳು ಕಾಣ್ರು ಕಾಣ್ರು ಕಾಣ್ರು. ಅಯ್ಯೋ, ಮಕ್ಳು ಕಾಣ್ರು. ಏನಾಯ್ತಮ್ಮ? ನೋಡಿ, ನನ್ ಮಗುನ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ ಇಲ್ಲಿ. ಅಯ್ಯೋ, ನನ್ ಮಗು. ನಾವ್ ಯಾಕ್ರಿ ಈ ಮಗನ್ ಕತ್ಕೊಂಡು ಹೋಗೋಣ? ಏನೋ ನಿಮ್ ಮನೆ ಮುಂದೆ ಇರ್ಬೋದು ಅಂತ ತೊಳ್ಕೊಂಡು ಹೋಗ್ತಾ ಇದ್ವಿ. ಏನ್ರಿ ಮುಖ ನೋಡ್ತಿದ್ದೀರಾ? ತಗೋತಾರ ಪಾರ್ಸಿ. ಪದ್ದು, ವ್ಯಾಪಾರ ಮಾಡೋಣ ಅಂತ ಬೀದಿಗೆ ಬಂದು ಜನರ ಹತ್ರ ಧರ್ಮದೇಟ್ ತಿನ್ನೋ ಆಗೋಯ್ತಲ್ಲೋ. ಯಾಕಂದ್ರೆ ಟೈಮೇ ಚೆನ್ನಾಗಿಲ್ಲ ಕಣ ಬಿಟ್ಲ. ಆದ್ರ ಆ ತಮ್ಮನ ಟೈಮ್ ಸೂಪರ್ ಆಗಿದೆ. ನಾವಿಲ್ಲಿ ಅವನ ಕೆಲಸ ಮಾಡ್ಕೊಂಡು ಬೀದಿ ಬೀದಿ ಅಲಿತಾ ಇದೀವಿ. ಅವನು ಮನೆಯಲ್ಲಿ ಬೇಕಾಗಿರೋ ಸ್ವೀಟ್ಸ್ನೆಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡಿದ್ದಾನೆ. ಮಸಾಲೆ ದೋಸೆ ವಾಸನೆ ನೋಡೆ 1 ವಾರ ಆಗೋಯ್ತಲ್ಲ. ಮುಚ್ಚ ಬಾಯ್. ಲೇ ಸೀನಾ, ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ರೆ ಗುಡ್ ಸಿಗಲ್ಲ ಅನ್ಕೊಂಡಿದ್ದೇನೋ? ಇವತ್ ನಿನ್ ಬಾಡಿ ಮೇಲೆ ಬಿಳಿ ಬಟ್ಟೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಗಿಲ್ಲಿರಲ್ಲ. ಲೇಪದ್ದು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾ ಇದೆ ಕಣ. ಗಾಡಿನಲ್ಲಿ ನೀರಿನ ಬಾಟ್ಲ್ ಇದೆ, ತಗೊಂಬರ. ಯಾರ
ಯಾಕೆ ಹೊಡಿತಾ ಇದ್ದೆ ಅವ್ನ್ಗೆ? 1 ಲಕ್ಷ ಬ್ಯಾಲೆನ್ಸ್ ಇದೆ, ವಸೂಲಿ ಮಾಡ್ದೆ ಬಿಡಲ್ಲ ಈ ರೌಡಿ ಸೀನ. ಇದು ಬಾರ ಇಲ್ಲಿ. ನೋಡ ಇವನು ವಿಠಲ್ ಮೂರ್ತಿ ಎಮ್ಎ, ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಎಡಗೆ ಎತ್ತಿದ್ರೆ ದಾರಾ ಸಿಂಗು, ಬಲಗೆ ಎತ್ತಿದ್ರೆ ಕಿಂಗ್ ಕಾಂಗು. ಯಾವ ಕೈ ಎತ್ತ ಸ್ಥಿತಿನಲ್ಲೂ ಇಲ್ಲ ಕಣ. ಮತ್ತೆ ಕನ್ಫ್ಯೂಸ್ ಆಗೋಯ್ತಲ್ಲಪ್ಪ. ಆ ರೌಡಿ ಸೀನ ನೋಡಕ್ ನಿಮ್ ತರನೇ ಇದ್ದಾನೆ, ಅದಕ್ಕೆ ಅವನ್ನೇ ನೀವು ಅನ್ಕೊಂಡು ಓಡ್ಬಿಟ್ಟೆ. ಯಾರ ರೌಡಿ ಸೀನ ತೋರ್ಸ. ಲೇ, ಯಾವ್ದು ಟಿವಿ ಪ್ರೊಡಕ್ಷನ್ ಮ್ಯಾನೇಜರ್ ಕೊಡೋಣ ಅಂತ ಫೋಟೋ ಹಿಂದೆ ಫೋನ್ ನಂಬರ್ ಬರ್ದಿದ್ದಾನೆ ನೋಡೋ. ಇವ್ನ ನಾನ್ ನಿನಗ್ ಹುಡುಕ್ ಕೊಡ್ತೀನಿ, ಆದ್ರೆ ನೀನು ಇವ್ನಿಗೆ ಹೊಡಿಯೋದ್ ಬಿಡ್ಬೇಕು. ಹೌದು, ಆ ರೌಡಿ ಸೀನನ್ ಯಾಕೆ ಹುಡುಕ್ತಾ ಇದೀಯಾ? ಇವನ್ಗೆ ಶೇರ್ ಮೇಲೆ ದುಡ್ಡು ಹಾಕ ಹುಚ್ಚು. ಶೇರ್ ಮೇಲೆ ದುಡ್ಡು ಹಾಕಿ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಹತ್ರನು 1 ಲಕ್ಷ ರೂಪಾಯಿ ಸಾಲ ಮಾಡಿ ಹೊಡೆದು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಫೋನ್ ಕೊಟ್ರೆ 1,000 ರೂಪಾಯಿ ಇಲ್ಲಿ. ಹಲೋ, ನಾನು ಸ್ವಲ್ಪ ಶೇರ್ಸ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಸೀನಾ ಅವ್ರ? ನೀನ್ ಯಾರು ಹೇಳಲೇ? ನಾನು ಪದ್ಮನಾಭ. ಇವತ್ತಿನ ಪೇಪರ್ ನೋಡಿದ್ರ 2,800 ರೂಪಾಯಿ ಜಂಪ್ ಆಗಿದೆ. ಅಷ್ಟೊಂದು ಪಾಯಿಂಟ್ಸ್ ಜಂಪ್ ಆಗಿದ್ಯಾ? ನನ್ನ ಹತ್ರ 2 lakh ರೂಪಾಯಿ ಶೇರ್ಸ್ ಇದೆ. ಅದೆಲ್ಲ ನಿನ್ಗೆ ಮಾರ್ಬೇಕು ಅನ್ಕೊಂಡಿದ್ದೀನಿ. ನೀನು ಇಲ್ಲಿಗೆ ಬಂದ್ರೆ ಎಲ್ಲ ಸೇರ್ಸ್ಬಿಟ್ಟು ಕೊಡ್ತೀನಿ. ನಾನು ಈಗಲೇ ಬರ್ತೀನಿ. ಎಲ್ಲಿದ್ಯಾ ಅಂತ ಹೇಳಲೇ? ನಾನೀಗ 8ನೇ ಕ್ರಾಸ್ ಪ್ಲೇ ಗ್ರೌಂಡ್ ಅಲ್ಲಿ ಇದ್ದೀನಿ. ಬೇಗ ಬಂದ್ಬಿಡು, ಓಕೆ? ಕೇಕಡ್ದ ಓಕೆ? ಆಯ್ತು, ಈಗಲೇ ಬರ್ತೀನಿ. ಲೇ ಬಿಟ್ಲಾ, ಅವನು ಬಂದಾಗ ನೀನು ಇಲ್ಲೇ ಇದ್ರೆ ಇವ್ರು ಕನ್ಫ್ಯೂಸ್ ಆಗಿ ಮತ್ತೆ ನಿನಗೆ ಒದೆ ಬೀಳೋ ಚಾನ್ಸಸ್ ಇದೆ. ನೀವು ಹೋಗಿ ಅಲ್ಲಿ ಔತ್ಕೊಂಡಿರಿ. ಅವನು ಬಂದ ತಕ್ಷಣ ನೀನು ಬಾಪ ಹೇಗಿದೆ ಬಾಸು ಪ್ಲಾನ್. ಬಿಟ್ಲಾ, ಯಾವನ ಬಿಟ್ಲಾ? ಸೀನಾ ನೀನಾ? ನೀನಾ ಫೋನ್ ಮಾಡಿದ್ದು? ನಾನಲ್ಲ, 1 ನಿಮಿಷ ಕರಿತೀನಿ. ಬಾಲ್ಡಿಗಿಲ್ಲಿ ನೀನಾನ? ಎಲ್ಲ 1 ಲಕ್ಷ ರೂಪಾಯಿ ಇವತ್ತು ವಸೂಲಿ ಮಾಡ್ದೆ ಬಿಡಲ್ಲ ನಿನ್ನ. ದಡಿಯ, ಮೋಸ ಮಾಡಿ ನೀನ್ ನನ್ನ ತಗಲಾಕ್ಸಿದೀಯಾ. ಒಂದಲ್ಲ ಒಂದಿನ ನೀನ್ ನನ್ನ ಕೈಗೆ ಸಿಕ್ತೀಯ, ಆಗ ನೀನ್ ನೋಡ್ಕೋತೀನಿ. ನನ್ನ ನೋಡ್ಕೊಳ್ಳೋದಿರ್ಲಿ, ಮೊದ್ಲು ಇವನಿಂದ ಬಚಾವಾಗು. ಏಯ್ ಬೋಡ, ಏನ್ ನೋಡ್ತಾ ಇದೀಯ? ತಗೊಂಡೋಗ. ಲೇ ಪದ್ದು, ಅಂತೂ ಆ ಬಾಲ್ಡಿ ಗಿಲ್ಲಿಯಿಂದ ಒದೆಗಳನ್ನ ತಿನ್ನೋದನ್ನ ತಪ್ಪಿಬಿಟ್ಟಾಕ. ಆದ್ರೂ ಆ ರೌಡಿ ಸೀನ ನಿನ್ ತರನೇ ಇದ್ದಲ್ಲ ನೋಡಕ್ಕೆ. ಪ್ರಪಂಚದಲ್ಲಿ ಒಬ್ರು ತರನೇ 7 ಜನ ಇರ್ತಾರಂತೆ. ಒಬ್ಬ ಒಕ್ಕರ್ಸ್ಕೊಂಡಿದಕ್ಕೆ ನಿನಗೆ ಇಷ್ಟು ತೊಂದ್ರೆ ಆಯ್ತು. ಎಲ್ರು ಒಕ್ಕರ್ಸ್ಕೊಂಡ್ಬಿಟ್ರೆ ನಿನ್ ಗತಿ. ನಮ್ ಚೀಟಿ ದುಡ್ಡಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ಗುಳು ಮನ್ಸಿ ಚೀಟಿಲಿ ತಳ್ಳ ಗಾಡಿ ಇಟ್ಕೊಂಡು ಓಡಾಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ಇವತ್ತೇನೇ ಆಗ್ಲಿ ಅವನು ಸಿಕ್ಲೇಬೇಕು, ಅವನ್ ಕೈ ಕಾಲು ಮುರಿಲೇಬೇಕು. ಬನ್ರ, ಹೌದಲ್ವಾ? ಪದ್ದು, ಎಷ್ಟಿದ್ಯಾ? ನೋಡಪ್ಪ, ನೀನ್ ನೋಡಿಸ್ಕೊಂಡಿದ್ 100 ರೂಪಾಯಿ, ಪೇಪರ್ ಮಾಡಿದ್ 200 ರೂಪಾಯಿ, ಈ ಚಿಲ್ಲರೆ ಪುಲ್ರ ಎಲ್ಲ ಸೇರ್ಸಿದ್ರೆ 400 ರೂಪಾಯಿ ಆಗುತ್ತೆ. 400 ರೂಪಾಯ? ಆ ತಮ್ಮಣ್ಣಂಗ್ ನಾವು 500 ರೂಪಾಯಿ ಕೊಡ್ಬೇಕಲ್ಲೋ. ಇನ್ನು 100 ರೂಪಾಯಿಗೆ ನಾವೇನ್ ಮಾಡೋದು? ಇನ್ನೊಂದ್ಸಲ ನಿನಗೆ ಹೊಡ್ಸಿ 100 ರೂಪಾಯಿ ಸಂಪಾದನೆ ಮಾಡೋಣ ಅಂದ್ರೆ ಆ ಕೇಸ್ ಬೇರೆ ಖತಮ್ ಆಗೋಯ್ತು. ವಿಚಾರ್ಸೋಣ ಬಾ. ಯಾವನಾದ್ರೂ ಮಿಸ್ ಕಾಡಿದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನ. 100 ರೂಪಾಯಿ ಜಾರಿ ಆಯ್ತು. ಮುಚ್ಚ ಬಾಯಿ. ಅವತ್ತೇನೋ ಆ ಬಾಲ್ಡಿ ಗಿಲ್ಲಿ ಒಬ್ಬನೇ ಬಂದಿದ್ದ. ಇವತ್ತು ಇವ್ನ ಯಾವನೋ ಗುಂಪು ಕಟ್ಕೊಂಡ್ ಬಂದಿದ್ದಾನೆ. ಇವರೆಲ್ಲ ಸೇರಿ ಹೊಡೆದ್ರೆ ನಾನು ಬದುಕ್ತೀನೇನೋ. ಹಂಗಂದ್ರ ನೀವೆಲ್ಲ ನನ್ನೇ ಹೊಡಿಯಕ್ ಬಂದಿದ್ದೀರಾ ಅಂತ ನನಗೆ ಗೊತ್ತು. ಹೊಡಿಯೋದಕ್ಕಿಂತ ಮುಂಚೆ ಯಾಕೆ ಹೊಡಿತಾ ಇದೀರಾ ಅಂತ ಕಾರಣ ಹೇಳ್ಬಿಟ್ಟು ಹೊಡಿರೋಣ, ನಿಮ್ಗೂ ಪುಣ್ಯ ಬರ್ತದೆ. ಆ ಗಾಡಿ ಯಾರ್ದ? ತಮ್ಮಣ್ಣಂದು. ಅವನು ಇಲ್ಲಿಯವನಲ್ಲ, ಬೇರೆ ಊರಿಂದ ಬಂದಿದ್ದಾನೆ. ಪಾಪ ಕಾಲ್ ಮುರ್ಕೊಂಡು ನಮ್ಮನೇಲೆ ರೆಸ್ಟ್ ತಗೊಂತ ಇದ್ದಾನೆ. ಗುರು, ನಿಮಿಷ ಬಾಯ್ಲಿ. ತಮ್ಮಣ್ಣನೇ ಆಗೋಪಲ್ಲ, ನಮ್ಮನ್ನ ತಪ್ಸ್ಕೊಳಕ್ಕೆ ಈ ನಾಟಕ ಆಡ್ತಾ ಇದ್ದಾನೆ. ಕರೆಕ್ಟ್ ಕಣ. ಸರಿ, ನಿಮ್ಮನೆ ತೋರಿಸಿ. ಆ ತಮ್ಮಣ್ಣ ಹೆಂಗಿದ್ದಾನೆ, ಅವನ್ ಕಾಲ್ ಹೆಂಗ್ ಮುರಿದೋಯ್ತು ಅಂತ ವಿಚಾರಿಸ್ಕೊಂಡು ಹೋಗ್ತೀವಿ. ಸಂಬಂಧಿಕರು ಇರ್ಬೇಕಲ್ಲ. ಇವರು ನಮ್ಮನ್ನ ಹೊಡೆಯೋದಲ್ದೆ ನಮ್ಮ ಮನೆಯವ್ರನ್ನೆಲ್ಲ ಹೊಡಿಬೇಕು ಅಂತ ಪ್ಲಾನ್ ಹಾಕೊಂಡ್ ಬಂದಿದ್ದಾರೆ. ಹಾಗಿದ್ರೆ ಅವ್ನ ಕೈಗೆ ಸಿಗೋದ್ ಬೇಡ ಕಣ, ಎಸ್ಕೇಪ್ ಆಗ್ಬಿಡಣ. ಮತ್ತ ಆ ಗಾಡಿ ಬಾಡಿ ಉಳಿದ್ರೆ ಜಾಸ್ತಿ, ಗಾಡಿ ಅಂತ ಗಾಡಿ ನಡಿಯಲ್ಲೇ. ಓಡೋಬ್ರು ಗ್ರೋ. ಮಕ್ಕ ಏನ್ ನೋಡ್ತಿದ್ಯೋ, ಹೀರೋನ ಓಡ್ರು. ಯಾಕಪ್ಪ ಓಡ್ ಬಂದ್ರಿ?
ಸುತ್ತಿ ಸುತ್ತಿ ಸುಸ್ತಾಗಿತ್ತು. ಅದಕ್ಕೆ ಗಾಡಿನ ಫೀಲ್ಡ್ ಹತ್ರ ನಿಲ್ಸ್ಕೊಂಡ್ ಕುತ್ಕೊಂಡಿದ್ವಿ. ಆಗ ನಿಮ್ ಕಡೆ ಯಾರೋ ಗುಂಪು ಜನ ಬಂದ್ರು. ಆಮೇಲೆ ಈ ಗಾಡಿ ತಮ್ಮಣ್ಣನ ಅಂತ ಕೇಳಿದ್ರು. ಅದಕ್ಕೇನ್ ಹೇಳಿದ್ರೆ? ಹೌದು, ಈ ಗಾಡಿ ತಮ್ಮಣ್ಣಂದೆ, ಅವ್ನ್ ಕಾಲ್ ಮುರ್ಕೊಂಡು ನಮ್ಮ ಮನೇಲಿ ರೆಸ್ಟ್ ತಗೊಳ್ತಾ ಇದ್ದಾನೆ ಅಂತ ಹೇಳಿದ್ವಿ. ಅದಕ್ಕೆ ಅವರು ಆಯ್ತು ನಿಮ್ ಮನೆಗ್ ಕರ್ಕೊಂಡೋಗಿ ನಾವ್ ತಮ್ಮಣ್ಣನ್ ಬಂದು ನೋಡ್ತೀವಿ ಅಂತಂದ್ರು. ಮನೇಲಿ ತೋರ್ಸ್ಬಿಟ್ರ? ಇಲ್ಲ, ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ಗೋಪಾಲ, ಅಲ್ಲ ನನ್ ತಮ್ಮಣ್ಣ. ಮೀಸೆ ತೆಗೆದ್ರೆ ಯಾರು ಅಂತ ಗೊತ್ತಾಗುತ್ತೆ. ಕೀಳ್ಬೇಡ, ಕೀಳ್ಬೇಡ ಕಣೋ. ಬೇಡ, ಕೀಳ್ಬೇಡ. ಗೋಪಾಲ, ನನ್ ಗಂಟು ತಪ್ಪಿಸಿ ಓಡಾಡ್ತಿದ್ಯಾ? ಪಾಪ ಯಾಕ್ರಿ ಹೊಡಿತಾ ಇದ್ದೀರಾ? ಪಾಂಡ್ರಂಗಣ, ನೀನೇ ನನ್ನ ಕಾಪಾಡ್ಬೇಕು. ನಿನ್ನ ಕಾಲು ಸರಿ ಹೋಗ್ಬಿಡ್ತಾನ. ಅಯ್ಯ, ಕಾಲ್ ಮುರಿದಿದ್ರೆ ತಾನೆ. ಅಂದ್ರೆ ನಾನು ತಮ್ಮಣ್ಣ ಅಲ್ಲ, ಗೋಪಾಲಣ್ಣ ಅಂತ. ಇನ್ನೊಂದು ಸುಳ್ಳು. ನಾನು ಚೀಟಿ ನಡೆಸ್ತಾ ಇದ್ದೆ. ಇವರು ನನ್ನ ಹತ್ರ ಚೀಟಿ ಹಾಕಿದ್ರು. ಆಮೇಲೆ ಚೀಟಿ ಲಾಸ್ ಆಯ್ತು. ಇವ್ರಿಗೆ ದುಡ್ಡು ವಾಪಸ್ ಕೊಡಕ್ ಆಗ್ಲಿಲ್ಲ. ಅದರಿಂದ ತಪ್ಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಮನುಷ್ಯ ಗಾಡಿಲಿ ಬಂದು ಗುದ್ದ. ಇವತ್ತು ನಿಜವಾಗ್ಲೂ ನೀನ್ ಕಾಲ್ ಮುರ್ದೇ ಹೋಗೋದು. ಆಡೋ ಮಾತಿಗೆ ಒಂದು ಅರ್ಥ ಬೇಡವೇನಾ? ನೋಡೋ, ವ್ಯವಹಾರ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ. ನೀನೀಗ ಒಂದು ಕಾಲು ಮುರಿದ್ಬಿಡ್ತೀಯ ಅನ್ಕೋ, ಈಗ ನೀನ್ ದುಡ್ಡು ಸಿಕ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ನಿನ್ನ ಸಾಲ ತೀರೋವರೆಗೂ ಇವನು ನಿಮ್ಮ ಮನೆ ಕರ್ಕೊಂಡು ಹೋಗಿ ಯಾವ್ದನ್ನ ಕೆಲ್ಸಕ್ಕೆ ಹಾಕೋ. ಹಾಗಾದ್ರೆ ಇವನ್ ಜೊತೆ ಇವ್ರಿಬ್ರು ಕರ್ಕೊಂಡು ಹೋಗ್ತೀನಿ. ಅದ್ಯಾಕಪ್ಪ? ಇವನ್ನ ಬಚ್ಚಿಟ್ಟಿದ್ ಇವ್ರೇ ತಾನೆ?